ಸೊ ಈ ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡದಿರೋದ್ರ ಬಗ್ಗೆ ಏನಾದರೂ ರಿಗ್ರೆಟ್ ಇದೆಯಾ ನಿಮಗೆ? Maybe it's the only part where I would always regret that I wish I could have slightly balanced. Like anything and everything that you see outside your window has our code there. Andre, it could be for the pollution board ಆಗಿರ್ಬೋದು, it could be for the police, it could be for the intelligence. ನಾವು ಈಗಲೂ ಓಪನ್ ಮಾಡಿದ್ರೆ ಗೂಗಲ್ ಓಪನ್ ಮಾಡ್ತೀವಿ, ಫೇಸ್ಬುಕ್ ಓಪನ್ ಮಾಡ್ತೀವಿ, ಮೈಕ್ರೋಸಾಫ್ಟ್ ಓಪನ್ ಮಾಡ್ತೀವಿ, ಯಾವುದು ಇಂಡಿಯಾದಲ್ಲ. ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಸೋ ಮೆನಿ ಕಂಪನೀಸ್ ಇನ್ ಬ್ಯಾಂಗ್ಳೂರ್. Imported cars andre we used to respect it more. Imported watch andre we used to respect it more. In spite we used to have our own HMT. Nammalli we need more innovators or students who are aspiring to be entrepreneurs. Avrga fire in the belly irbeku. You should have that kitchu. We lost almost $1 million avaga. Yeah, it was my biggest loss ನನ್ನ ಲೈಫಲ್ಲಿ. ಈಗ ಸುಹಾಸ್, ನೀವು ಈಗ 34 year old, ಸೊ ಸ್ಟಿಲ್ ಯುವರ್ ಹಂಗೆ ನೋಡಿದರೆ ಇದೆಲ್ಲ ಮಾಡಿದ್ಮೇಲೆ ಕೂಡ. ಸೊ ಏನಂದರೆ ನಾನು ಈ 14-15 ಅದಾದಮೇಲೆ PUC ಡಿಗ್ರಿ, ಬ್ಯಾಚುಲರ್ ಡಿಗ್ರಿ ಲೈಫು, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಲೈಫ್ ನಂದು ನೋಡಿದರೆ ಇದೆಲ್ಲ ಒಂಥರ ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡಿಕೊಂಡು ಬಂದಿರೋದು, ಅದನ್ನೆಲ್ಲ ಒಂಥರ ಮೆಮರೀಸ್ಗಳು ಉಳ್ಕೊಂಡಿದೆ. ನೀವು ಬೇರೆ ಥರದ್ದೇ ನಿಮಗೆ ಮೆಮರೀಸ್ಗಳಿದೆ. ಸೊ ಈ ಸ್ಟೂಡೆಂಟ್ ಲೈಫ್ನ ಎಂಜಾಯ್ ಮಾಡದಿರೋದ್ರ ಬಗ್ಗೆ ಏನಾದರೂ ರಿಗ್ರೆಟ್ ಇದೆಯಾ ನಿಮಗೆ? ಅಯ್ಯೋ ನಾನು ಆ ಥರ ಏನಾದರೂ ಇದೆಯಾ? ಅಫ್ಕೋರ್ಸ್ ಎಷ್ಟೊಂದು ಸತಿ ಅನಿಸ್ತಾ ಇತ್ತು ದಟ್ ನನ್ನ ಫ್ರೆಂಡ್ಸ್ ನೋಡ್ರಿ ವೆನ್ ದೇ ಯೂಸ್ ಟು ಎಂಜಾಯ್ ದರ್ ಕಾಲೇಜ್ ಲೈಫ್, ಅಥವಾ ವೆನ್ ದೇ ಯೂಸ್ ಟು ಬಂಕ್ ಆ್ಯಂಡ್ ಲೈಕ್ ವಾಚ್ ಎ ಮೂವಿ ಅಥವಾ ಇಫ್ ದೇ ಹ್ಯಾಡ್ ಟು ಹ್ಯಾಂಗ್ ಔಟ್ ಸಮ್ವೇರ್. ಸೊ ನಾನು ಐ ಥಿಂಕ್ ವೆನ್ ಐ ಹ್ಯಾಡ್ ಟು ಬಂಕ್ ಕ್ಲಾಸಸ್ ಆರ್ ಸ್ಕಿಪ್ ಕ್ಲಾಸಸ್, ಐ ಯೂಸ್ ಟು ಗೋ ಟು ಆಫೀಸ್. ನನಗೆ ಇನ್ ಕೇಸ್ ಲಂಚ್ ಬ್ರೇಕ್ ಸಿಕ್ತಂದರೆ ಅಥವಾ ಇಫ್ ಐ ಯೂಸ್ ಟು ಹ್ಯಾವ್ ಲ್ಯಾಬ್ ಟೈಮ್ ಇನ್ ದ ಕಾಲೇಜ್, ಅವಾಗ ಇಮಿಡಿಯೇಟಾಗಿ ಯೂಸ್ ಟು ಗೋ ಟು ದ ಆಫೀಸಲ್ಲಿ ಹೋಗಿ ಆ್ಯಂಡ್ ಐ ಟು ಸಿ. ಸೊ ಐ ಥಿಂಕ್ ಇನ್ ಒನ್ ವೇ ಸ್ಟೂಡೆಂಟ್ ಲೈಫ್ ಅಥವಾ ಟೀನೇಜ್ ಲೈಫ್ ಅನ್ನೋದು ಇಟ್ಸ್ ಅ ಗೋಲ್ಡನ್ ಲೈಫ್ ಆಫ್ ಎನಿವನ್ಸ್ ಜರ್ನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಪ್ರಾಬ್ಲಿ maybe it's the only part where I would always regret that I wish I could have slightly balanced. Passionate in the shuru ಮಾಡಿದಾಗಿಂದ, I mean I happened to become unknowingly or knowingly I was a workaholic. ಯಾಕಂದರೆ ನಾವೆಲ್ಲ ಶುರು ಮಾಡಿದ ಪ್ಯಾಷನಿಂದ. ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಸೇಮ್ ಪ್ಯಾಷನ್ ಈವನ್ ನೌ ದಟ್ ವೆನ್ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಆಫೀಸಸ್, actually to buy those new furnitures, to actually design your new office, I think it's the same passion I have even now when compared to 20 years back as well. That I still remember when we had to set up our first office, it was kind of the same excitement. Hingirbeku board office do ellirbeku, and I do have the regret that of course I miss the teenage life and my youth life, but I think it's completely worth when I look back because of the jobs that we've created as a company. Almost illivargu I think we've given employment to about 400 to 500 people till date. And ಮತ್ತು ನಮ್ಮ ಆಫೀಸಲ್ಲಿ ನಾವು ನಮ್ಮ ಎಂಪ್ಲಾಯೀಸ್ ಹೇಳ್ತಾ ಇರ್ತೀವಿ ದಟ್ ಅವ್ರು ಬರೆದಿದ್ದಂಥ ಕೋಡ್ ಅಥವಾ ಸಾಫ್ಟ್ವೇರು, ನಾವು ಇಫ್ ಯು ಓಪನ್ ಅವರ್ ವಿಂಡೋಸ್ ಟುಡೇ, ನಾವು ನಮ್ಮ ವಿಂಡೋ ಆಚೆ ನೋಡಿದ್ರೆ ದಟ್ ಲೈಕ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಯು ಸಿ ಔಟ್ಸೈಡ್ ಯುವರ್ ವಿಂಡೋ ಹ್ಯಾಸ್ ಆರ್ ಕೋಡ್ ದೇರ್. ಅಂದರೆ ಇಟ್ ಕುಡ್ ಬಿ ಫಾರ್ ದ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, ಇಟ್ ಕುಡ್ ಬಿ ಫಾರ್ ದ ಪೊಲೀಸ್, ಇಟ್ ಕುಡ್ ಬಿ ಫಾರ್ ದ ಇಂಟೆಲಿಜೆನ್ಸ್, ಇಟ್ ಕುಡ್ ಬಿ ಫಾರ್ ದ ರೋಡ್ಸ್. So I keep telling my team that anything that you see outside your window today has an impact that you've written today. Yeah. ಸೊ ಏನೆಲ್ಲ ನಿಮ್ಮ ಈಗ ಇದ್ರ ಹೊರತಾಗ ಅಂದರೆ ಇದನ್ನೇನು ಹೇಳಿದ್ರಿ, ನನಗೆ ಕಾಂಕ್ರೀಟಾಗಿ ಕೇಳೋದಾದರೆ ಇಂಪ್ಯಾಕ್ಟ್ ಅಂತಾರಲ್ಲ, ಈಗ ಒಂದು ಇಂಡಸ್ಟ್ರಿಯ ಇಂಪ್ಯಾಕ್ಟು, ಒಬ್ಬ ವ್ಯಕ್ತಿಯ ಇಂಪ್ಯಾಕ್ಟು, ಸೊ ಜಗತ್ತಿಗೆ ಕಾಂಟ್ರಿಬ್ಯೂಟ್ ಮಾಡೋದು, ಸೊ ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಬಹುಶಃ ನೀವು ವಿಂಡೋಸ್ ಓಪನ್ ಮಾಡಿದಾಗ, ಅದನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಈಗ BWSSBಗೆ ವಿ ಸೆಟ್ ಅಪ್ ದಿಸ್ ಆನ್ಲೈನ್ ವಾಟರ್ ಅಪ್ಲಿಕೇಶನ್ ಅಂತ ಒಂದು ಸಿಸ್ಟಮ್ ಮಾಡಿದ್ವಿ. ಅಂದರೆ ಮುಂಚೆ ಏನಾಗ್ತಾ ಇತ್ತು, ಮುಂಚೆ ಪ್ಲಂಬರ್ದು ಲಾಬಿ ಇರ್ತಾ ಇತ್ತು. ಇಫ್ ಯು ಹ್ಯಾವ್ ದಟ್ ಪ್ಲಂಬರ್ ಹೂ ಹ್ಯಾಸ್ ಕನೆಕ್ಟ್ಸ್ ಇನ್ BWSSB ಅಥವಾ ಅವ್ರಿಗೆ ಅಲ್ಲಿ ಪರಿಚಯ ಇದ್ದಿದ್ರೆ, he will be able to move your water application more faster. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಅಂತ ಮನೆ ಕಟ್ಸ್ತಾ ಇದ್ದಿದ್ರೆ, ಆವಾಗ ಯು ಆರ್ ವೆರಿ ಡಿಪೆಂಡೆಂಟ್ ಆನ್ ದಟ್ ಪ್ಲಂಬರ್ ಹೂ ಆ್ಯಕ್ಟ್ಸ್ ಎಸ್ ಅ ಮಿಡಲ್ ಮ್ಯಾನ್. ಸೊ ಇವಾಗ ಆನ್ಲೈನ್ ವಾಟರ್ ಅಪ್ಲಿಕೇಶನಲ್ಲಿ ಇಟ್ಸ್ a transparent system in where you apply online, the system automatically assigns a plumber who has to give you the connection.
ಸೊ ಈಗ IRCTC ನೋಡಿ, ಮುಂಚೆ ಯು ಹ್ಯಾವ್ ಟು ಬಿಫ್ರೆಂಡ್ ದ ಕೂಲಿ, ಅವನ್ನ ನಂಬ್ಕೊಡ್ರೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ಎ ಟಿಕೆಟ್. ಅಥವಾ ನಿಮ್ಗೆ ಯಾರೋ ನಿಮಗೆ ಯು ನೀಡ್ ಟು ಹ್ಯಾವ್ ಫ್ರೆಂಡ್ಸ್ ವಿತ್ ಇನ್ ದ ರೈಲ್ವೇಸ್ ಟು ಹೆಲ್ಪ್ ಯು ದ ಟಿಕೆಟ್. ಇವಾಗ ಆಟೋಮೇಷನ್ ಮತ್ತು ಕಂಪ್ಯೂಟರೈಸೇಷನಿಂದ ಯು ಆರ್ ಓನ್ಲಿ ಡಿಪೆಂಡೆಂಟ್ ಆನ್ ಯುವರ್ ಓನ್ ಸಿಸ್ಟಮ್, ಆ್ಯಂಡ್ ಯು ನೀಡ್ ಟು ಶೋ ದ ಡಿಸಿಪ್ಲಿನ್ ಟು ಪ್ಲಾನ್ ಅರ್ಲಿ ಯುವರ್ ಟ್ರಿಪ್ and you can book a ticket. So you don't need any middlemen to help you with it. So exactly similar, even for the police, we started to build solutions to help them in their administration ಆಗಿರ್ಬೋದು, ಅಥವಾ ನಾಲೆಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾರ್ ದ ಪೊಲೀಸ್. ಅದಲ್ಲದೆ ಫಾರ್ ಆಟೋಮೇಟಿಂಗ್ ದ ಹೈವೇಸ್, ಈಗ ವಿ ಬಿಲ್ಡ್ ಸೊಲ್ಯೂಷನ್ ಫಾರ್ NHA, ಹೌ ಟು ಡಿಕ್ಲಾಗ್ ದ ಹೈವೇಸ್. ಅವ್ರಿಗೆ ಅನಾಲಿಟಿಕ್ಸ್ ಅನ್ನೋದು ಕೊಟ್ಟಿದ್ದೀವಿ to make an analysis of the impact with FASTag and without FASTag. So of course all these solutions are in India. Iga UK li on the schools ke we've automated the schools. Oba student admission adaginda avanu until the student graduates, all the processes that is involved in the school has been automated by the company. So and of course we are one of the world's largest education ERP companies which gives ERP solutions for schools and colleges. ERP ಅಂದ್ರೆ sorry, it's called enterprise resource planning ಅಂತೀವಿ. ಅಂದ್ರೆ ಅದು ಒಂದು ಎಂಟರ್ಪ್ರೈಸ್ದು ಆಲ್ ದ ರಿಸೋರ್ಸಸ್ ದಟ್ ಈಸ್ ಇನ್ವಾಲ್ವ್ಡ್ ಈಸ್ ಏಬಲ್ ಟು ಪ್ಲಾನ್, ಈಸ್ ಏಬಲ್ ಟು ಬಜೆಟ್ ಇಟ್, ಮತ್ತು ಅದನ್ನ ಮ್ಯಾನೇಜ್ ಮಾಡೋದಂಥದ್ದು. ಈಗ ಒಂದು ಕಂಪ್ನಿ, ಇಫ್ ಯು ಟೇಕ್ ಎ ಕಂಪ್ನಿ, ಅದರಲ್ಲಿ ಸಪ್ಲೈ ಚೈನ್ ಅಂತ ಇರುತ್ತೆ, ಫೈನಾನ್ಸ್ ಇರುತ್ತೆ, HR, ಪೇರೋಲ್ ಇರುತ್ತೆ, ಎಂಪ್ಲಾಯೀಸ್ ಅಟೆಂಡೆನ್ಸ್ ಇರುತ್ತೆ, ಮತ್ತು ಇನ್ವೆಂಟ್ರಿ ಇರುತ್ತೆ, ಅಸೆಟ್ಸ್ ಇರುತ್ತೆ. ಸೊ and if you were the CEO of that company and you want to have a snapshot, namdu inventory estide, assets estide, namdu how are we performing on our finance, namdu employees productivity hengide. If you want to have the dashboard or a snapshot, you need a ERP system which integrates all the processes. So even these companies alli they use Tally, matte HR ge they use some other software. So when you have this disconnected applications, it's very difficult for the CEO or the managing director to have a snapshot of the overall performance of the company. So we focus on building these ERP systems which are targeted on small and medium sized enterprise and also for education institutions. Large companies, of course they can, if they have budget, they could buy ERP from SAP or Oracle in the buy ಮಾಡಬಹುದು. Other schools ಗೆ ಆ ಥರ in softwares ಇಲ್ಲ, which is more standardized. So it is where they actually depend on us to automate the whole process. And if they want to send alerts or if they want to send reminders to parents who have not paid only fees for for few months, how do you send them reminders? How do you incentivize them to pay on time? And how can you predict the performance of a student? Andre ನಮ್ಮ ಸಿಸ್ಟಮ್ ಏನು ಮಾಡುತ್ತೆ, ಅವ್ನು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡಿ, ಓಕೆ ವಿತ್ ದೀಸ್ ಸ್ಟೂಡೆಂಟ್ಸ್ A, B and C ಆರ್ ದ ಸ್ಟೂಡೆಂಟ್ಸ್ ಹೂ ಮೇ ಫೇಲ್ ಇನ್ ದರ್ ಅಪ್ಕಮಿಂಗ್ ಎಕ್ಸಾಮ್ ಇಫ್ ಯು ಡು ನಾಟ್ ಇಂಟರ್ವೀನ್ ರೈಟ್ ನೌ. ಸೊ ಇಟ್ ಅಲರ್ಟ್ಸ್ ದ ಟೀಚರ್ಸ್ ದಟ್ ಓಕೆ ಅವ್ನಿಗೆ ನಾವು ಇವಾಗ ಅವ್ನಿಗೆ ಇಂಟರ್ವೆನ್ಷನ್ ಕೊಡಲ್ಲ ಅಂದರೆ ಇಟ್ಸ್ ವೆರಿ ಲೈಕ್ಲಿ ದಟ್ ಹಿ ಮೇ ನಾಟ್ ಪರ್ಫಾರ್ಮ್ ವೆರಿ ವೆಲ್. ಸೊ ಅವ್ರ ಪೇರೆಂಟ್ಸ್ಗೆ ಅಲರ್ಟ್ ಮಾಡಿ, ಆ್ಯಂಡ್ ಆಲ್ಸೋ ಇಟ್ ಅಲರ್ಟ್ಸ್ ದ ಟೀಚರ್ಸ್ ಸೊ ದಟ್ maybe they can adopt some remedial programs for them. And of course I've always believed when as a student myself, when I was studying in school, and the fact that I was a middle bencher, ivaga if you have a fever and if I got a fever, we still meet the same doctor. Other prescriptions are absolutely different for us. Maybe the fever is the outcome. Other of cause for the fever is totally different for you and for me. So I cannot use your prescription and also take the same medicines. In spite it's the same doctor. Rather for education it's not the same. So educationally, if he's a middle bencher, first bencher, average student, his high performer student, in fact the pedagogy for from the teachers to the students is the same. So they consider the entire class is like a first grader tara. So it's very important that how do you personalize this learning, how do you make it more adaptive. And of course we don't do teaching. Our company enables these tools for the teachers to of course understand, okay you need to categorize with these students, you should not be teaching the same pace as you teach for others. ಇದು ನೀವು ಪ್ಯಾಂಡಮಿಕ್ ಆದ್ಮೇಲೆ ಮಾಡಿರೋದು ಅಥವಾ ಮುಂಚೆನೇ ಮಾಡಿರೋದು? ಇದಕ್ಕೆ ಮುಂಚೆ ಮಾಡಿದ್ದು. ಆದರೆ after pandemic we've seen a massive adoption. All the operations
of the school in the back end, which as parent or as a student which you can't see, like actually is something that we do. For example, if you take an example of making a timetable, we think it's a very simple task. Nam school idaga we used to get the new timetable every year, alwa. Adre we don't even think of the efforts that has gone into make those timetable. It's a massive effort, and we managed to automate. Andre obru English teacher, if her first period is in for second standard in A section, and the second period it cannot be for 8th standard A section in some other building which is like 500 meters far. So it computes the proximity. Our successive classes ಆದಷ್ಟು ಹತ್ರದಲ್ಲೇ ಇದ್ದಿ ಮತ್ತೆ ಅವ್ರು ಕಂಟಿನ್ಯೂಸ್ ಇರಬಾರ್ದು, ಸೊ ದಟ್ ಶಿ ನೀಡ್ಸ್ ಟು ಹ್ಯಾವ್ ಎನಫ್ ಬ್ರೇಕ್. And if there is a teacher who is absent, how does the system automatically allot a substitute? ಅದೆಲ್ಲ ಇದೆಯಾ ನಿಮ್ಮ ಇದರಲ್ಲಿ? Yeah, and it could not have been done manually at all. Of course, you need technology intervention so that you can. It is dynamic and it is adaptive, so it can understand. It can understand the proximity between buildings. It can understand the mindset of the students. Our science classes, if it's continuously across a stretch, in that case, the students' attention span is very low. How do you? How could you mix it? Like it's similar to diet plan idange. How could you have cheat meals in between your plan so that it excites you to keep following your diet? ಈ ಟೆಕ್ನಾಲಜಿ ವಿಚಾರ ಬಂದಾಗ ಸುಹಾಸ್, ಇದು ಒಂದು ನಿರಂತರವಾಗಿ ನಡೆಯುವಂಥದ್ದು ಅಂತ ಅನ್ಸುತ್ತೆ. ಇಟ್ ವಿಲ್ ನಾಟ್ ಸ್ಟಾಪ್, ಇಟ್ ವಿಲ್ ಗೋ ಆನ್ ಅಂತ ಅನ್ಸುತ್ತೆ. ಇಂಡಿಯಾನ ನಾವು ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ಇಂಡಿಯಾ ನೋಡಿದ ನಾವು ಸಿಲಿಕಾನ್ ವ್ಯಾಲಿ ಅಂತ ನಾವು ಬೆಂಗಳೂರಿಗೆ ಕರಿತಾ ಇರ್ತೀವಿ. ನಾನು ಸುಮಾರು ಜನರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೇಳಿದ್ದೇನೆ ಅಂದರೆ ನಾವು ಇಷ್ಟೆಲ್ಲ ನಮ್ಮ ಸಿಲಿಕಾನ್ ವ್ಯಾಲಿ ಅನ್ಕೋತೀವಿ, ಇಷ್ಟೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಬೆಂಗಳೂರಿಂದನೇ, ಆದರೂ ನಮ್ಮದು ಗ್ಲೋಬಲ್ ಲೆವೆಲಲ್ಲಿ ಒಂದು ಪ್ರಾಡಕ್ಟ್ ಅಂತ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಇಲ್ಲ ಈವರೆಗೂ. ನಾವು ಈಗಲೂ ಓಪನ್ ಮಾಡಿದ್ರೆ ಗೂಗಲ್ ಓಪನ್ ಮಾಡ್ತೀವಿ, ಫೇಸ್ಬುಕ್ ಓಪನ್ ಮಾಡ್ತೀವಿ, ಇಲ್ಲ ಯೂಟ್ಯೂಬ್ ಓಪನ್ ಮಾಡ್ತೀವಿ, ಅಥವಾ ಮೈಕ್ರೋಸಾಫ್ಟ್ ಓಪನ್ ಮಾಡ್ತೀವಿ. ಯಾವುದು ಇಂಡಿಯಾದಲ್ಲ, ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಸೋ ಮೆನಿ ಕಂಪನೀಸ್ ಇನ್ ಬ್ಯಾಂಗ್ಳೂರ್. ಸುಮ್ಮನೆ ಬೆಂಗಳೂರು ಬಗ್ಗೆನೇ ಹೇಳೋದಾದ್ರೆ ವಾಟ್ ಮೇ ಬಿ ದ ರೀಸನ್ ಅನ್ಸುತ್ತೆ ನಿಮಗೆ? and maybe to add to that, interestingly, ನೀವು ಎಷ್ಟೊಂದು ಕಂಪ್ನೀಸ್ ಮೆನ್ಷನ್ ಮಾಡಿದಿರಲ್ಲ, ಅಲ್ಲಿ I think most companies that you mentioned have got Indian origin CEOs who are heading them. Microsoft ಆಗಿರ್ಬೋದು, Google ಆಗಿರ್ಬೋದು, Adobe ಆಗಿರ್ಬೋದು. I've always believed ನಮ್ಮ ಇಂಡಿಯಾದಲ್ಲಿ ಒಂದು ಏನಂದರೆ that we can easily get adjusted, which is very bad. I mean, we can easily get used to it. ಮತ್ತು ಇನ್ನೊಂದು, we as a country we are more of a consumers ಅನ್ಬೋದು. ಅಂದರೆ we like to consume things that is already made. And I think we need more entrepreneurs, ಮತ್ತು ನಮ್ಮಲ್ಲಿ we need more innovators or students who are aspiring to be entrepreneurs. ಅವ್ರಿಗೆ ಅದು ಫೈರ್ ಇನ್ ದ ಬೆಲ್ಲಿ ಇರಬೇಕು. ಅಂದರೆ ಅವ್ರಿಗೆ he should have that ಕಿಚ್ಚು. ಅಂದರೆ ಫೇಸ್ಬುಕ್ ನಾನು ಯಾಕೆ ಯೂಸ್ ಮಾಡಲಿ, ಫೇಸ್ಬುಕ್ ನನ್ನದೇ ಆದಂಥ ಒಂದು ಫೇಸ್ಬುಕ್ ಶುರು ಮಾಡ್ಬೋದು, ನನ್ನದೇ ಆದಂಥ ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಬೋದು. ಮತ್ತು ನಮ್ಮ ಇಂಡಿಯಾಲಿ ಹಿಸ್ಟಾರಿಕ್ಲಿ ನಾವು ಇಫ್ ಯು ಸಿ ದಟ್ ಇಂಪೋರ್ಟೆಡ್ ಕಾರ್ಸ್ ಅಂದರೆ ವಿ ಯೂಸ್ ಟು ರೆಸ್ಪೆಕ್ಟ್ ಇಟ್ ಮೋರ್, ಇಂಪೋರ್ಟೆಡ್ ವಾಚ್ ಅಂದರೆ ವಿ ಯೂಸ್ ಟು ರೆಸ್ಪೆಕ್ಟ್ ಇಟ್ ಮೋರ್, ಇನ್ ಸ್ಪೈಟ್ ವಿ ಯೂಸ್ ಟು ಹ್ಯಾವ್ ಅವರ್ ಓನ್ HMT. I think we need to get away from that like the mindset. Of course as mentioned by Honorable Prime Minister as Atmanirbhar Bharat ಅಂತ, I think it is completely apt ಇವಾಗ. ಏನಕ್ಕಂದರೆ it's much more important that we take pride in our own in products that's made. ಇವಾಗ ಫೇಸ್ಬುಕ್ ಥರದೇ ಒಂದು ಕಾಂಪಿಟೇಷನ್ ಇಲ್ಲಿ ಇಂಡಿಯಾದಲ್ಲಿ ಬಂದಿತ್ತಂದರೆ ಅವಾಗ we would not have adopted. ಯಾಕಂದರೆ your counterpart somewhere else in the world is not using that platform. You would want to be in the same league as anyone else. ನಾನು ಯಾವತ್ತೂ ಅಂದ್ಕೊಂಡಿರೋದು ಏನಂದರೆ, I mean in India or across the globe, actually technology is the best equalizer. Like for example my driver uses Facebook and I am also on the Facebook. Or I have ಒಬ್ಬರು ವೆಜಿಟೇಬಲ್ ವೆಂಡರ್, ಅವ್ರ ಹತ್ರ ವಾಟ್ಸಪ್ ಇದೆ, ನನ್ನ ಹತ್ರ ವಾಟ್ಸಪ್ ಇದೆ. ಸೊ ಇಟ್ ಇಸ್ ದ ಬೆಸ್ಟ್ ಈಕ್ವಲೈಸರ್ ದಟ್ we've ever seen. So it is not going to, it's not a premium version of Facebook which I use, or it's not a lower version of the Facebook anyone else is going to use. So the fact that these digital platforms or technology is the best equalizer ನಾವು ನೋಡಿರೋದಲ್ಲಿ, ನಿಮ್ಗೇನು ಅನ್ಸುತ್ತೆ, ನಾವು ಇಫ್ ಯು ವಾಂಟ್ ಟು ಯೂಸ್ ಎ ಪ್ಲಾಟ್ಫಾರ್ಮ್ ದಟ್ ಇಸ್ ಮೇಡ್ ಇನ್ ಇಂಡಿಯಾ, ಆದರೆ ಇಟ್ಸ್ ನಾಟ್ ಎಂಬ್ರೇಸ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್, ಇನ್ ಯೋಕೆ ಯು ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಪ್ಲಾಟ್ಫಾರ್ಮ್. ನಿಮ್ಗೇನು ಅನ್ಸುತ್ತೆ, ಇವ್ರು ಅಮೇರಿಕನ್ಸ್ ಯೂಸ್ ಮಾಡ್ತಾ ಇಲ್ಲ, ಮೈ ಫ್ರೆಂಡ್ಸ್ ಇನ್ UK ಆರ್ ನಾಟ್ ಯೂಸಿಂಗ್ ಇಟ್, ಸೊ ಐ ಡೋಂಟ್ ವಾಂಟ್ ಟು ಬಿ ಇನ್ ದಿಸ್ ಪ್ಲಾಟ್ಫಾರ್ಮ್. ಮತ್ತು ನಮ್ಮಲ್ಲಿ ಇನ್ನೊಂದು ಏನಂದರೆ, ನಮ್ಮ ಮೈಂಡಲ್ಲಿ ದಟ್ ಯು ವಾಂಟ್ ಟು ಬಿ ಇನ್ ದಟ್ ಎಕ್ಸ್ಕ್ಲೂಸಿವ್ ಲೀಗ್. ಸೊ ಅದಕ್ಕೆ ಒಂದಿಷ್ಟು ಪ್ಲಾಟ್ಫಾರ್ಮ್ಸ್ ಏನು ಮಾಡ್ತಾರೆ, ಹೊಸದಾಗಿ ಶುರು ಮಾಡಿದಾಗ ದೇ ಹ್ಯಾವ್ ಇನ್ವೈಟ್ ಓನ್ಲಿ ಅಂತ ಮಾಡ್ತಾರೆ.
so that you're waiting for that invitation. So it makes that privilege. Okay, pa ನನಗೂ ಇನ್ವಿಟೇಷನ್ ಬಂದಿದೆ, ಸೊ ಐ ಹ್ಯಾವ್ ಬೀನ್ ಇನ್ವೈಟೆಡ್ ಬಟ್ ಹೀಸ್ ನಾಟ್ ಇನ್ವೈಟೆಡ್ ಅಂತ. ಒಂದು ಫೋನ್ಗೂ ಹಿಂಗೆ ಮಾಡಿದ್ರು OnePlusಗೆ. So they play with your mind. So it's kind of the status hierarchy that we are in. That so subconsciously everyone of us are having that status hierarchy in our mind. And ಅದರಿಂದ ಏನಾಗ್ತಾ ಇದೆ, ನಮ್ಮ ಇಂಡಿಯಾಲಿ we're not building products, and subconsciously we think that okay, ನಮ್ಮ ಇಂಡಿಯಾ ಪ್ರಾಡಕ್ಟ್ ಅಂದರೆ ನಮ್ಮ ಇಂಡಿಯನ್ಸ್ ಅಷ್ಟೇ ಯೂಸ್ ಮಾಡ್ತಾರೆ, ಅದನ್ನ ಹೌ ಡು ಐ ಪ್ರಮೋಟ್ ಇಟ್ ಔಟ್ಸೈಡ್ ಆಫ್ ಇಂಡಿಯಾ ಅಂತ. ಸೊ ನನಗೆ ಐ ಆಲ್ವೇಸ್ ಬಿಲೀವ್ ಇಟ್ ದಟ್ ನೀವು ಇಂಡಿಯಾಲ್ ಪ್ರಾಡಕ್ಟ್ ಮಾಡಿ, ಬಟ್ ಯು ಕ್ಯಾನ್ ಸೆಟ್ ಅಪ್ ಆಫೀಸಸ್ ಇನ್ US ಆರ್ ಅಕ್ರಾಸ್ ಯುರೋಪ್ ಇನ್ ವೇರ್ ಯು ಕುಡ್ ಡೂ ಅಗ್ರೆಸಿವ್ ಮಾರ್ಕೆಟಿಂಗ್ ಟು ಹ್ಯಾವ್ ದಟ್ ಪ್ರಾಡಕ್ಟ್ ಎಂಬ್ರೇಸ್ಡ್. ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ B2Bಲಿ ಅಂದರೆ ಈ CRM ಸಿಸ್ಟಮ್ಸ್ ಆಗಿರ್ಬೋದು, ವಿ ಗಾಟ್ ಕಂಪ್ನೀಸ್ ಲೈಕ್ ಫ್ರೆಶ್ ಡೆಸ್ಕ್, ವಿ ಗಾಟ್ ಕಂಪ್ನೀಸ್ ಲೈಕ್ ಇಟ್ಸ್ ಕಾಲ್ಡ್ ಝೋಹೋ ಅಂತ ಒಂದು ಕಂಪ್ನಿ ಇದೆ, which is being used across the globe and it's made across Chennai. So it's very important that either social media platforms go. It's extremely important that nammalliradanಥ entrepreneurs at least ಅವ್ರಿಗೆ if they can get that ignition ಬೋದು. ಕನ್ನಡದಲ್ಲಿ ಒಂದು ಕು ಅಂತ ಒಂದು ಆ್ಯಪ್ ಇದೆ, ನೀವು ನೋಡಿದ್ರಲ್ಲಿ ಗೊತ್ತಿಲ್ಲ, ಇತ್ತೀಚೆಗೆ ಆಗಿರೋದು. ಸೊ ರೀಜನಲ್ ಅಂತಾನೆ ಅವ್ರು ಮಾಡಿದ್ದಾರೆ, ಫಸ್ಟು ರೀಜನಲ್ ಲ್ಯಾಂಗ್ವೇಜಿಗೆ ಅಂತಾನೆ. ಸೊ ಕರ್ನಾಟಕದವರೇ ಮಾಡಿರೋದು, ನನಗೆ ಯಾರೋ ಹೇಳಿ ಅದನ್ನ ನಾನು ಐ ಆಮ್ ಫಾಲೋಯಿಂಗ್ ಇಟ್, ಐ ಆಮ್ ದೇರ್ ಇನ್ ದಟ್. ಸೊ ಆ ಥರ ಒಂದೊಂದೇ ಆಗ್ತಾ ಇದೆ ಅನ್ಸುತ್ತೆ, ಬಟ್ ಅಡಾಪ್ಷನ್ ಆಗ್ತದೆ. ಮತ್ತೆ ಇನ್ನೊಂದು ಏನು ಅನ್ಸುತ್ತೆ, ದೇ ಶುಡ್ ನಾಟ್ ಓನ್ಲಿ ಕನ್ಫೈನ್ ಟುವರ್ಡ್ಸ್ ಇಂಡಿಯಾ. ಅವರು ಇಫ್ ದೇ ಕ್ಯಾನ್ ಆ್ಯಕ್ಚುಲಿ ಫೋಕಸ್ ಆನ್ ಔಟ್ವರ್ಡ್ ಮಾರ್ಕೆಟಿಂಗ್, ಐ ಥಿಂಕ್ ಇಟ್ ವುಡ್ ಬಿ ಬೆಸ್ಟ್. ಸೊ ಸುಹಾಸ್, ಲಾಸ್ಟ್ ಪಾರ್ಟಿಗೆ ಬರೋದಾದರೆ, ಸೊ ನಿಮ್ಮ ಲೈಫ್ನ ಹಿಂತಿರುಗಿ ನೋಡಿದಾಗ ನಿಮಗೆ ಒಂದಷ್ಟು ರೈಟ್ ಥಿಂಗ್ಸು, ಒಂದಷ್ಟು ರಾಂಗ್ ಥಿಂಗ್ಸು, ಒಂದಷ್ಟು ರಿಗ್ರೆಟ್ಸ್ ಇರ್ತವೆ. ಸೊ ರಿಗ್ರೆಟ್ಸ್ ಏನಾದರೂ ಇದೆಯಾ? ಐ ಥಿಂಕ್ ರಿಗ್ರೆಟ್ ಪ್ರಾಬ್ಲಿ ಇಸ್ ನನಗೆ ಮೆನ್ಷನ್ ಮಾಡ್ದಂಗೆ ದಟ್ ಐ ಥಿಂಕ್ ಕಾಲೇಜ್ ಲೈಫ್, ಫಸ್ಟ್ ಒಂದು ಕಾಲೇಜ್ ಲೈಫು, ಇನ್ನೊಂದು ಐ ಫೆಲ್ಟ್ ದಟ್ ನನ್ನ ಕಂಪ್ನಿ ಶುರು ಮಾಡಿದಾಗ ಐ ನೆವರ್ ಥಾಟ್ ನಾನು ಈ ಥರ ಮೀಡಿಯಾ ಲೈಮ್ ಲೈಟಲ್ಲಿ ಇರ್ತೀನಿ ಅಥವಾ ಐಲ್ ಗೆಟ್ ಅನ್ವಾಂಟೆಡ್ ಅಲ್ಲ, ಐ ವುಡಂಟ್ ಗೆಟ್ ದಟ್ ಓವರ್ವೆಲ್ಮಿಂಗ್ ಅಟೆನ್ಷನ್ ಫ್ರಮ್ ದ ಮೀಡಿಯಾ. ನಂಗೆ ಇನ್ನೂ ನಾಪ್ಕ ಇದೆ, ನಾನು 15-16ನೇ ವರ್ಷದಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿಗೆ ಐಡಿಯಾ ಇರಲಿಲ್ಲ ನಾನು ಕಂಪ್ನಿ ಶುರು ಮಾಡಿದ್ದೆ ಅಂತ. ಅವತ್ತು ಒಂದು ದಿವಸ ನಾನು ಮೇಲ್ಗಡೆ ರೂಮಲ್ಲಿದ್ದೆ, ನಮ್ಮ ತಾಯಿ ಅವಾಗ ಇಮಿಡಿಯೇಟಾಗಿ ಅರ್ಜೆಂಟಾಗಿ ಬಾರೋ ಯಾರೋ ಬಂದಿದ್ದಾರೆ ಇಲ್ಲಿ, ಮೋಸ್ಟ್ಲಿ ನೀನೇನಾದ್ರು ಇಂಟರ್ನೆಟೆಲ್ಲ ತಪ್ಪು ಕೆಲಸ ಮಾಡಿದ್ಯಾ, ಇಲ್ಲಿ ಯಾರ್ಯಾರೋ ಬಂದಿದ್ದಾರೆ, ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಅಂತ. ನಮ್ಮಮ್ಮ ಅಂದ್ಕೊಂಡಿದ್ರು ಯಾರೋ ಅಮೇರಿಕನ್ದ FBI ಬಂದಿದ್ದಾರ, ಪೊಲೀಸ್ ಬಂದಿದ್ದಾರೆ ಅಂತ. CBS ಅಂತ ಇಟ್ ವಾಸ್ ಒನ್ ನ್ಯೂಸ್ ಚಾನಲ್ ಫ್ರಮ್ ದ US. ಅವರು ಆ್ಯಂಡ್ ಆ್ಯಕ್ಚುಲಿ ಪ್ರೆಸಿಡೆಂಟ್ ಬುಷ್ ವಾಸ್ ಕಮಿಂಗ್ ಟು ಇಂಡಿಯಾ ಅವಾಗ. ಸೊ ದೇ ವಾಂಟೆಡ್ ಟು ಫೀಚರ್ ಸಮ್ ಯಂಗ್ ಆಂಟ್ರಪ್ರಿನರ್ಸ್ ಆಫ್ ಇಂಡಿಯಾ. ಅವಾಗ ನಮ್ಮ ಮನೆಗೆ ಅಫ್ಕೋರ್ಸ್ ದೇ ಕೇಮ್. ನಾನು ಅವ್ರಿಗೆ ಇಮೇಲಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ, ಅಡ್ರೆಸ್ ಶೇರ್ ಮಾಡಿದ್ದೆ, ಆದರೆ ಮರ್ತೋಗಿದ್ದೆ ದಟ್ ಅವ್ರು ಇವತ್ತು ಬರೋರು ಅಂತ. ಐ ವಾಸ್ ಇನ್ ದ ಲೈಮ್ ಲೈಟ್ ಬಿಕಾಸ್ ಐ ಸ್ಟಾರ್ಟೆಡ್ ವೆರಿ ಯಂಗ್. ಅದರಿಂದ ಅಫ್ಕೋರ್ಸ್ I think disadvantages was that I was very much in the spotlight or across limelight, which made me bigger than the company's brand name. So which is not very good for a company. As a CEO of my company, I would tell that I would want globals to be having much more prominence than my own individual brand name. Because company has to be a legacy, it has to be very big, and individuals cannot be bigger than the company, which I always keep telling my team. So that one regret is that I wish I could have repositioned it in some way, or I could have been in the background. Adre it's also an advantage because it helped me to have recognition. It helped many of them who used to have prejudice. Ivanenappa iste vayassalli ಇವನು CEO ಆಗಿದ್ದಾನೆ. So I used to have this prejudice. ನಾನು once the World Bank headquartersಗೆ ಇನ್ವೈಟ್ ಮಾಡಿದಾಗ, I was the ICT board member of World Bank. ಅವಾಗ ಇನ್ನೂ ನಾಪ್ಕದೆ ದ ಸೆಕ್ಯೂರಿಟಿ ಆಸ್, ನೀವೇನಿಲ್ಲಿ ಯು ಕಮ್ ಫಾರ್ ಎ ಸ್ಟೂಡೆಂಟ್ ಎಕ್ಸ್ಪ್ಲೋರೇಟರಿ ಟ್ರಿಪ್ ಅಂತ ಕೇಳಿದರು. ನಾನು ನೋ, ಐ ಬೀನ್ ಇಂಡಕ್ಟೆಡ್ ಆನ್ ದ advisory board of the World Bank. I'm here to attend the board meeting andaga. They were shocked. So of course that prejudice used to exist. So and fortunately we have been able to overcome that. It is also because of the media recognition and validation from work. And the other regret I have is maybe nan company shuru madadaga I used to micromanage a lot. ನನಗೆ ಅವಾಗ ಏನು ಅನಿಸ್ತಾ ಇತ್ತು ಅಂದರೆ ನಮ್ಮ ಟೀಮ್ಗೆ ನಾನು ಹೇಳ್ಕೊಡ್ಬೇಕು, ಅವರು ಐ ಶುಡ್ ನಾಟ್ ಟಾಲರೇಟ್ ಮಿಸ್ಟೇಕ್ಸ್, ಆ್ಯಂಡ್ ಐ ಶುಡ್ ಬಿ ಮೋರ್ ಸ್ಟ್ರಿಕ್ಟ್. ಐ ಶುಡ್ ಬಿ it's also because I was very young and most of my employees were elder to me.
So I used to have this artificial notion that I have to boss them anta. And I think it's completely changed right now, where I believe that you don't always lead from front, but you lead from behind, where it's okay for teams to do mistakes as far as they don't repeat the same mistakes. So you need to encourage them to do the mistakes, because when you increase their risk appetite, avaga you see amazing innovations coming out of the company. You see amazing products coming out. So I think it is one of my learnings which I have had. ಮತ್ತು ನಾನು ಆದಷ್ಟು ಎಲ್ಲರನ್ನೂ ಅವ್ರ ಫೇಸ್ ವ್ಯಾಲ್ಯೂ ಮೇಲೆ ನಂಬ್ತಾ ಇದ್ದೆ. ನಮ್ಮ ತಾಯಿ ಯಾವಾಗಲೂ ಹೇಳ್ತಾರೆ, ಅಷ್ಟು ಈಸಿಗೆ ಎಲ್ಲರೂ ನಂಬೇಡು, ಅವ್ರ ಹಿಂದೆ ಮುಂದೆ ಏನಿದೆ ಅಂತ ವಿಚಾರಿಸ್ಕೊ ಅಂತ. ಸೊ ನಾನು ಈ ಅಗ್ರಿಮೆಂಟ್ಸು ಮತ್ತು ಲೀಗಲ್ ಡಾಕ್ಯುಮೆಂಟ್ಸ್ ನಂಬ್ತಾ ಇರಲಿಲ್ಲ. ಅಂದರೆ ಅವ್ನೊಂದು ಪಾಸಿಟಿವ್ ಫೀಲಿಂಗ್ ಇತ್ತಂದರೆ ಓಕೆ ಫೈನ್, ಹೀಸ್ ಗೋಯಿಂಗ್ ಟು ಪೇ ಅಂದ್ಬಿಟ್ಟು ಅವ್ನು ಸೋರ್ಸ್ ಕೋಡ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೆ. ಸೊ ಒನ್ ಸಚ್ ಇನ್ಸಿಡೆಂಟ್ ವಾಸ್ ವಿ ಲಾಸ್ಟ್ ಆಲ್ಮೋಸ್ಟ್ $1 million ಅವಾಗ. ಇಟ್ ವಾಸ್ ಮೈ ಬಿಗ್ಗೆಸ್ಟ್ ಲಾಸ್ ನನ್ನ ಲೈಫಲ್ಲಿ. ದಟ್ one of my customer who was from US of Iranian origin, ಅವನು ಬಂದು he told he wants to get some software done ಅಂತ ಹೇಳಿ we built the software. Every month he was paying on time, and for 6 months he stopped paying, indicating that company ಶುರು ಮಾಡ್ತಾರೆ. But I thought okay, ಇಷ್ಟು ದಿವಸ ಮಾಡಿರಬೇಕಲ್ಲ, ಇನ್ನು ಫ್ಯೂಚರ್ ಪೇಮೆಂಟ್ಸ್ ಮಾಡಿರ್ತಾರೆ ಅಂತ. I didn't know that it was that we call it as a gambling strategy. ಅಂದರೆ ಒಂದು ಫಸ್ಟ್ ಫ್ಯೂ ಸ್ಲಾಟ್ಸಲ್ಲಿ ವಿನ್ ಮಾಡಿಸ್ತಾರೆ, ಆಮೇಲೆ you lose. So he sent some of the fake bank transfer receipts. ನಾನು ನಿಮಗೆ ಐ ಆಲ್ರೆಡಿ ವೈರ್ಡ್ ದ ಫಂಡ್ಸ್, ನಿಮ್ಮ ಅಕೌಂಟ್ ಹಿಟ್ ಆಗುತ್ತೆ, ಸೊ ಯು ಕ್ಯಾನ್ ಟ್ರಾನ್ಸ್ಫರ್ ದ ಸೋರ್ಸ್ ಕೋಡ್ ಅಂತ. ಇಮಿಡಿಯೇಟಾಗಿ ಸೋರ್ಸ್ ಕೋಡ್ ಟ್ರಾನ್ಸ್ಫರ್ ಮಾಡಿದೆ, ಆ್ಯಂಡ್ ಆಫ್ಟರ್ ದಟ್ ಹಿ ವೆಂಟ್ ಇನ್ಕಾಗ್ನಿಟೋ. ಸಿಗಲೇ ಇಲ್ಲ ನಮಗೆ. he stopped responding, and we realized that in fact the wire transfer ಅವ್ರು ಏನು ಕಳಿಸಿದ್ರು, wire transfer message was fake, and it was a huge loss. And I think it was when I was like, I think 22 or 23. Okay, long back. Yeah. Mm-hmm. So mistakes kuda begane madidra ನೀವು. Yeah, which is good. Yeah, which is good, I think. So mistakes in that you got enough learning, you have wealth of experience helbodu. So which is very, very good. And adagmele I started to realize that okay, it's important that you need to have a strong legal team who validate. And ಮತ್ತೆ ಕನ್ಫ್ಯೂಷನ್ ಇದ್ದಾಗ ಇಟ್ಸ್ ಓಕೆ ಟು ಬೌನ್ಸ್ ಐಡಿಯಾಸ್ ಟು ಅದರ್ಸ್. ಮತ್ತು ಆ್ಯಂಡ್ ಆಲ್ಸೋ ವೆನ್ ಯು ಆರ್ ವೆರಿ ಯಂಗ್, ಯು ಆರ್ ಅ ವೆರಿ ಬ್ಯಾಡ್ ಲಿಸ್ನರ್. ನಮಗೆ ಯು ಹ್ಯಾವ್ ಯುವರ್ ಓನ್ ಥಾಟ್ಸ್, ನಿಮ್ಮದೇ ಆದಂಥದ್ದು ಐಡಿಯಾಸ್ ಇರುತ್ತೆ, ವಿಚ್ ಇಸ್ ಗುಡ್ ಆ್ಯಂಡ್ ಬ್ಯಾಡ್. ಸೊ ನೌ ಐ ವಾಂಟ್ ಟು ಲಿಸನ್ ಟು ಮೋರ್ ಪೀಪಲ್, ಐ ವಾಂಟ್ ಟು ಕನ್ಸ್ಯೂಮ್, ಆ್ಯಂಡ್ ಐ ವುಡ್ ವಾಂಟ್ ಟು ಇಂಪ್ಲಿಮೆಂಟ್ ಮೈ ಐಡಿಯಾಸ್. ಸೊ ಆ್ಯಂಡ್ ಆಫ್ ಕೋರ್ಸ್ ನನ್ನಲ್ಲಿ ಒನ್ ವೆರಿ ಗುಡ್ ಥಿಂಗ್ ಇಸ್ I happened to meet my college mate, and whom I ended up marrying, Amruta. So she was kind of the first intern of the company anbodu. That nammalli IT.com, Bangalore IT.com anta exhibition iddaga namge we needed interns or volunteers to actually distribute the flyers. So avaga in the college alli announce madide that if anyone wants to volunteer, we'll pay 500 rupees per day anta. And of course Amruta was one of them who joined, and she was very, very good at sales. Like she would be that category where she would sell ice to Eskimo anta. So I met her. I also met Vineet Kumar anta. He's other founding member of and also director of Globals. I met them in my college, and I think it worked very well. So it was like a jigsaw puzzle. ನನ್ನ ಟೀಮ್ ಸೆಟಪ್ ಮಾಡಬೇಕಂದ್ರೆ ನಾನು ಯಾವಾಗಾದರೂ ಏನು ಅನ್ಕೋತಾ ಇದ್ದೆ ಅಂದರೆ ದಟ್ ನಾವು ಯಾರೇ ಹೈರ್ ಮಾಡೋಂಗಿದ್ರೆ ಅಥವಾ ನಮ್ಮ ಲೀಡರ್ಶಿಪ್ ಟೀಮ್ ಸೆಟಪ್ ಮಾಡೋಂಗಿದ್ರೆ, ದ ಮಿಸ್ಟೇಕ್ಸ್ ದಟ್ ವಿ ಡೂ ಇಸ್ ದಟ್ ವಿ ಫೀಲ್ ಇನ್ಸೆಕ್ಯೂರ್ ಟು ಹೈರ್ somebody more smarter than us. But it's very, very important that you need to hire somebody who is more smarter than us and should make you feel dumb. Avaga you are able to reap the value. Matte I've also had bad experiences where I've hired people who had the same life skills or had the same qualities like me. Avaga you would always be conflicting. So you need to hire people who can complement with your skills. ಮತ್ತು ನಮ್ಮ ಆಂಟ್ರಪ್ರನರ್ಸ್ ಏನಿರುತ್ತೆ ಅಂದರೆ ದಟ್ ವಿ ವುಡ್ ವಾಂಟ್ ಟು ಪುಟ್ ಅವರ್ ಹ್ಯಾಂಡ್ಸ್ ಇನ್ ಟು ಎವ್ರಿಥಿಂಗ್.
and it's very important that you take the back seat and it's tell, okay, fine, it's not my jurisdiction. I'll only focus on operations, or I'll only focus on sales. I'll not get into the operations. It's very extremely tempting when it's your company. So it's very important that you sometimes have to understand that it's not your company, it belongs to everyone, and if you happen to be the founder, it means that you're not the sole owner of the company. So it belongs to everyone. So that's very important. ನೀವು ಹೇಳ್ತಿರ್ಬೇಕು, ನಂಗೆ ಸ್ಟೀವ್ ಜಾಬ್ಸ್ ನೆನಪು ಬಂತು. ಅವ್ರ ಸಿನಿಮಾ ನೋಡಿದ್ದೆ ನಾನು. ಅವರು he founded a company and after some years I think board of directors ಇವ್ರನ್ನೇ ಫೈರ್ ಮಾಡ್ತಾರೆ. ಸೊ he is out of the company he founded. ಸೊ ನೀವು ಹೇಳ್ತಿರ್ಬೇಕಂತ ನೆನಪು ಬಂತು. ಅಂತಂದರೆ ಅಫ್ಕೋರ್ಸ್ ಒಂದ್ಸಲ ನೀವು ಆಫ್ಟರ್ the establishment of the company, when the board of directors ಇದೆಲ್ಲ ಬಂದಮೇಲೆ it belongs to everybody. It's not just so that's and you should also let go. ನೀವು ಅವಾಗ ತುಂಬ ಎಮೋಷನಲಿ ಅಟ್ಯಾಚ್ ಆಗಿದ್ರೆ ಅವಾಗ we've seen instances where we take wrong decisions. It's like like when you talk to doctors, ಅವ್ರು ಹೇಳ್ತಾರಲ್ಲ ಅವ್ರ own family members ಅವ್ರು ಆಪರೇಟ್ ಮಾಡ್ಲಿಕ್ಕೆ ಹೋಗಲ್ಲ ಅಂತ, because they're emotionally connected. When they're not connected, it's a profession for them and they can be highly professional. So nammallu ashte, that it's very very important for entrepreneurs. You cannot be emotionally bonded with the company. It's okay to be passionate. Adre if something is not working, you need to fail fast. Nam team ನಾನು ಅದೇ ಹೇಳ್ತಾ ಇರ್ತೀನಿ, that ನಾವು ಎಷ್ಟೊಂದು ಪ್ರಾಡಕ್ಟ್ಸ್ ಮಾಡಿರ್ತೀವಿ, ಅದರಲ್ಲಿ ಐ ಥಿಂಕ್ 90% ಆಫ್ ದ ಪ್ರಾಡಕ್ಟ್ಸ್ ವುಡ್ ನಾಟ್ ವರ್ಕ್. ಅದು ಮಾರ್ಕೆಟ್ಗೂ ಆಚೆ ಹೋಗಿರಲ್ಲ. ಆದರೆ ಅದನ್ನ we decide that okay fine, it's okay to fail. It's like 6 months of efforts ಆಗಿರ್ಬೋದು, ಅಥವಾ 1 ವರ್ಷದ efforts ಆಗಿರ್ಬೋದು, but it's better to fail fast than you regret later. So yeah. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಿಮ್ಮ ಮ್ಯಾರೇಜ್ ಬಗ್ಗೆ ನೀವು ಸುಮ್ಮನೆ ಹಿಂಗೆ ಪಾಸಿಂಗ್ ರೆಫರೆನ್ಸ್ ಬಂತು. ಸೊ ಹೌ ವಾಸ್ ದಿಸ್ ಜರ್ನಿ ಫಾರ್ ದೆಮ್? ಸೊ ನಿಮ್ಮ ತಂದೆ ತಾಯಿ ನೀವು ಹೇಳ್ದಂಗೆ ಸೊ ಅಪ್ರಿಹೆನ್ಷನ್ ಇತ್ತು ಫಸ್ಟು, ಬಟ್ ಥ್ರೂ ಔಟ್ ದ ಜರ್ನಿ ಅವರು ನಿಮ್ಮ ಜರ್ನಿನ ಶೇರ್ ಮಾಡಿರ್ತಾರೆ, ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಆಮೇಲೆ ನಿಮ್ಮ ಮದುವೆ, ಸೊ ಅದ್ರ ಬಗ್ಗೆ ಹೇಳಿ. ಸೊ ನಮ್ಮ ಅಪ್ಪ ಅಮ್ಮ ಇನಿಷಿಯಲಿ ಅವ್ರಿಗೆ ಐಡಿಯಾ ಇರಲಿಲ್ಲ ನಾನು ಈ ಥರ ಕಂಪ್ನಿ ಶುರು ಮಾಡಿದ್ದೆ ಅಂತ. ಇನಿಷಿಯಲಿ ಅವ್ರ ಹತ್ರ ದೇ ಹ್ಯಾಡ್ ಸಮ್ ರೆಸಿಸ್ಟೆನ್ಸ್ ಇತ್ತು. ಅದಾದಮೇಲೆ ಐ ಥಿಂಕ್ ವೆನ್ ನಾನು ಕಂಪ್ನಿ ಶುರು ಮಾಡಿ ಅವ್ರಿಗೆ ಇದೆಲ್ಲ ವ್ಯಾಲಿಡೇಷನ್ಸ್ ಬಂದಾದಮೇಲೆ ಅವ್ರಿಗೆ ಅನ್ಸಿದ್ದು ಓಕೆ ಫೈನ್, ಇಟ್ಸ್ ಎ ರಿಯಲ್ ಕಂಪ್ನಿ, ಅವನೇನೋ ಹಾಬಿ ಕ್ಲಬ್ ಥರ ಏನು ಮಾಡಿಲ್ಲ, ಅವನು ಸೀರಿಯಸ್ ಆಗಿದ್ದಾನೆ ಇದ್ರ ಬಗ್ಗೆ ಅಂತ. ಅವ್ರಿಗೆ ಒಂದು ಸತಿ ನಂಗೆ ಇನ್ನೂ ಜ್ಞಾಪಕ ಇದೆ, ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಫೀಸ್ನ ಸೆಟಪ್ ಮಾಡಿದಾಗ ಅವ್ರಿಗೆ ಅನಿಸಿದ್ದು ಏನು ಇಷ್ಟೊಂದೆಲ್ಲ ರೆಂಟ್ ಹಿಂಗೆ ಕೊಡ್ತೀಯಾ, ಆ್ಯಂಡ್ ಇಟ್ ವಾಸ್ ನಾಟ್ ಇವನ್ ಮೈ ಡ್ಯಾಡ್ ಸ್ಯಾಲ್ರಿ. ಅವ್ರಿಗೆ ಅವಾಗ ಹೆದರಿಕೆ ಇದ್ದಿದ್ದು, ಆ್ಯಕ್ಚುಲಿ ನಿಮ್ಮ ತಂದೆದು ಅಷ್ಟೊಂದು ಸಂಬಳ ಇಲ್ಲ, ನೀನು ಇದನ್ನ ಮ್ಯಾನೇಜ್ ಮಾಡ್ಬೋದಾ ಈ ಥರ ಆಫೀಸ್ ರೆಂಟು, ಮತ್ತು ನಮ್ಮದು ಅಸೆಟ್ ಇರೋದು ಒಂದೇ ಒಂದು ಮನೆ ಇದೆ, ಅದು ಬಿಟ್ಟರೆ ನಮ್ಮ ಹತ್ರ ಇನ್ನೇನೂ ಇಲ್ಲ. ನಾವು ವಿ ಆರ್ ಫ್ರಮ್ ಎ ನಾನ್ ಮಿಡಲ್ ಕ್ಲಾಸ್, ವಿ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನ್ ಬಿಸ್ನೆಸ್ ಫ್ಯಾಮಿಲಿ, ಇದನ್ನ ಮ್ಯಾನೇಜ್ ಮಾಡೋಕ್ಕಂತ ಅವ್ರಿಗೊಂಥರ it was that middle class mindset where if we set up a luxurious office, we have to pay to employees, ಮತ್ತು ಆಫೀಸ್ ರೆಂಟ್ ಕೊಡಬೇಕು, ಅವ್ರಿಗೊಂಥರ ಅದು ಆತಂಕ ಇದ್ದಿದ್ದು. ಆ್ಯಂಡ್ ಯಾವಾಗಿದ್ರೂ ನಾನು ಅವಾಗ ಅವ್ರಿಗೆ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೆ ದಟ್ ಐ ಸಕ್ಸೀಡ್, ಐ ಮ್ಯಾನೇಜ್ ಇಟ್, ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಆ್ಯಂಡ್ ಅಫ್ಕೋರ್ಸ್ ಎವೆನ್ಚುಲಿ ಐ ಥಿಂಕ್ ಆ್ಯಸ್ ಐ ಟೋಲ್ಡ್, I was very very bad in maths, and of course thanks to my mother, because of course as a profession she is an accountant, and I still remember one of the advice which was told by my mother. ಅವ್ರು ನಮ್ಗೆ ಹೇಳಿದ್ದು ಒಂದೇ ಒಂದು, ದಟ್ ನಿಂಗೆ ಎಷ್ಟೇ ಕಷ್ಟ ಬಂದರು, ಅಫ್ಕೋರ್ಸ್ ನಿನ್ನನ್ನು ನಂಬ್ಕೊಂಡು ಎಷ್ಟು ಜನ ಎಂಪ್ಲಾಯೀಸ್ ಇರ್ತಾರೆ, ಎಷ್ಟೇ ಕಷ್ಟ ಬಂದರೂ ನೀನು ಅಕೌಂಟಿಂಗ್ ಹೆಂಗೆ ಪ್ಲ್ಯಾನ್ ಮಾಡೋ ಅಂದರೆ, ಕ್ಯಾಶ್ ಫ್ಲೋ ಹೆಂಗೆ ಪ್ಲ್ಯಾನ್ ಮಾಡೋ ಅಂದರೆ, ದೇರ್ ಶುಡ್ ನಾಟ್ ಬಿ ಎ ಸಿಂಗಲ್ ಡೇ ವೇರ್ ಯು ಮಿಸ್ ದ ಸ್ಯಾಲ್ರಿ ಡೇಟ್. ನಿಮ್ಮ ಎಂಪ್ಲಾಯೀಸ್ ನೀನು ಒಂದು ಪ್ರಾಮಿಸ್ ಮಾಡಿದರೆ 5ನೇ ತಾರೀಕು ಒಳಗಡೆ ಸಂಬಳ ಹೋಗತ್ತಂದರೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಸ್ಟ್ಯಾಂಡ್ ಬೈ ಇಟ್, ಇನ್ನೇನೇ ಆಗಲಿ. ಸೊ ಐ ಥಿಂಕ್ ಇಟ್ ವಾಸ್ ಒನ್ ಗೋಲ್ಡನ್ ವರ್ಡ್ ಐ ಸ್ಟಿಲ್ ರಿಮೆಂಬರ್, ದಟ್ ಆನ್ ದ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ನಮ್ಮ ತಾಯಿ ಹೇಳಿದ್ದು, ದಟ್ ಮತ್ತು ಅವ್ರು ಇನ್ನೊಂದು ಹೇಳಿದ್ದು, ದಟ್ ನಿಂದು ಯಾವಾಗಿದ್ರು ನಿನ್ನ ಎಕ್ಸ್ಪೆನ್ಸಸ್ ಇದ್ದಾಗ ಅದನ್ನ ಯಾವಾಗಲೂ ವರ್ಸ್ಟ್ ಕೇಸ್ ಹೈಯರ್ ಬ್ಯಾಂಡಲ್ಲಿ ಪ್ಲ್ಯಾನ್ ಮಾಡು. ನಿಂಗೆ ಇನ್ಕಮ್ ಬರೋದು ಯಾವಾಗಿದ್ರು ಇಟ್ ಶುಡ್ ಬಿ ದ ಲೋವರ್ ಬ್ಯಾಂಡ್. ನಿಂಗೆ 10 ಜನ ಇಫ್ ದೇ ಹ್ಯಾವ್ ಟು ಪೇ ಯು, ಯು ನೀಡ್ ಟು ಕನ್ಸಿಡರ್ ಓನ್ಲಿ 5 ಪೀಪಲ್ ಆರ್ ಗೋಯಿಂಗ್ ಟು ಪೇ ಯು. ನೀನು ಇದ್ಮೇಲೆ ನೀನು ಪ್ಲ್ಯಾನ್ ಮಾಡ್ತಾ ಹೋಗು ಅಂತ.
And I think it's also one reason that ನಮ್ಮ ಕಂಪನಿ ಶುರು ಮಾಡಿದಾಗ ಅಫ್ಕೋರ್ಸ್ ಇವಾಗಿನ ಥರ ಇದ್ದಿರಲಿಲ್ಲ, ಏನೋ ದಟ್ ಆಂಟ್ರಪ್ರಿನರ್ಶಿಪ್ ಸ್ಟಾರ್ಟಪ್ ವೇವ್ ಇರ್ತಾ ಇರಲಿಲ್ಲ. ಯು ಡಿಂಟ್ ಹ್ಯಾವ್ ಸೋ ಮೆನಿ ಇನ್ವೆಸ್ಟರ್ಸ್ ಆರ್ ವಿ ಸಿಸ್. ನಾವು ಎಕ್ಸ್ಟರ್ನಲ್ ಫಂಡಿಂಗ್ ಎತ್ಕೋಬೇಕಂದ್ರೆ ಅವಾಗ ವಿ ಓನ್ಲಿ ಹ್ಯಾಡ್ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟರ್ಸ್. ವಿ ಈವನ್ ಹ್ಯಾಡ್ ಸ್ಕಿಪ್ ದ ವಿ ಸಿ ಸೈಕಲ್ ಅವಾಗ. And as a company, we are very self-reliant, that we didn't have to depend on external sources to invest in the company, because we were able to generate the revenue. And of course, thanks to my mother, because ಅವರು ಯಾವಾಗಲೂ ಅಡ್ವೈಸ್ ಮಾಡ್ತಾ ಇದ್ದಿದ್ದು ದಟ್ ನಮ್ಮ ಆಫೀಸಲ್ಲಿ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಇದ್ದಾಗ, ಈ ಪ್ಯಾಂಟ್ರಿ ಎಕ್ಸ್ಪೆನ್ಸಸ್ ಇದ್ದಾಗ ನೀನು ಆಡಿಟ್ ಮಾಡಿದಾಗ ಅದು ನೋಡು, ಈ ಲಾರ್ಜ್ ಎಕ್ಸ್ಪೆನ್ಸಸ್ ಅದು ಯಾವಾಗಿದ್ರು ಸರಿಗಿರುತ್ತೆ. ಈ ಸ್ಮಾಲ್ ಎಕ್ಸ್ಪೆನ್ಸಲ್ಲೇ ಯು ವಿಲ್ ಹ್ಯಾವ್ ಮಿಸ್ಟೇಕ್ಸ್. And a small expenses, if there's a leakage there, it can amplify to a very large extent that you don't even realize when it's amplified. But ನಮ್ಮ ತಂದೆ ಅವರು, he is a very calm person, extremely composed, and I think it's the same genes that actually is in me, that he's extremely positive. If there's some negative situation also, he'll see positive in that. ಅವರು ಆ್ಯಂಡ್ ಅಫ್ಕೋರ್ಸ್ ಈಸ್ ಎ ಡಿಫೆನ್ಸ್ ಸೈಂಟಿಸ್ಟ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಅವ್ರು ಯಾವಾಗಿದ್ರೂ ಹಿ ವಾಸ್ ಫೋಕಸಿಂಗ್ ಆನ್ ಇನೋವೇಷನ್, ದಟ್ ನಾವು ಇವಾಗ ಏನೇ ಪ್ರಾಡಕ್ಟ್ ಮಾಡಿದ್ರು ಇಟ್ ವಿಲ್ ಬಿಕಮ್ ಆಬ್ಸಲೀಟ್. ಇನ್ಯಾರು ಅದನ್ನ ಕಾಂಪೀಟ್ ಮಾಡ್ತಾರೆ. ಆ್ಯಂಡ್ ಹೌ ಡು ಯು ಹ್ಯಾವ್ ದ ಲಾಸ್ಟ್ ಮೋರ್ ಅಡ್ವಾಂಟೇಜ್ ಅಂದರೆ, ಈಗ ಇಫ್ ಯು ಸಿ ಗೂಗಲ್, ಬಿಫೋರ್ ಗೂಗಲ್ ನಾನು ಯೂಸ್ ಮಾಡಿದ್ದು ಮೋಸ್ಟ್ಲಿ ಒಂದು 5-6 ಸರ್ಚ್ ಇಂಜಿನ್ ಇರ್ಬೋದು. ಒಂದು ಆಲ್ಟಾ ವಿಸ್ಟಾ, ಯಾಹೂ, ಲೈಕೋಸ್, ಮತ್ತು ಮೈಕ್ರೋಸಾಫ್ಟ್ MSN ಸರ್ಚ್ ಇಂಜಿನ್ ಅಂತ ಇತ್ತು. ಆಫ್ಟರ್ ದಟ್ ವಾಸ್ ಗೂಗಲ್. ಆ್ಯಂಡ್ ವೆನ್ ದೇ ಕೇಮ್, ಇಟ್ಸ್ ಎ ಲಾಸ್ಟ್ ಮೋರ್ ಅಡ್ವಾಂಟೇಜ್. ಇವಾಗ ಯು ಸಿ ಸಮ್ ಆಫ್ ದ TV ಚಾನಲ್ಸ್ ಆಸ್ ವೆಲ್, ನ್ಯೂಸ್ ಚಾನಲ್ಸ್, ದಟ್ ಯು ಗಾಟ್ ನ್ಯೂಸ್ ಚಾನಲ್ಸ್ ವಿಚ್ ಹಸ್ ಬೀನ್ ದೇರ್ ಫಾರ್ ಮೆನಿ ಇಯರ್ಸ್ ಆರ್ ಫಾರ್ ಮೆನಿ ಡಿಕೇಡ್ಸ್. ಆದರೆ ಯು ಹ್ಯಾವ್ ಸಮ್ ಆಫ್ ದ ನ್ಯೂಸ್ ಚಾನಲ್ಸ್ ವಿಚ್ ಹಸ್ ಕಮ್ ಇನ್ ದ ಲಾಸ್ಟ್ ಆ್ಯಂಡ್ ಹೂ ಇಮಿಡಿಯೇಟ್ಲಿ ಲೀಪ್ ಫ್ರಾಗ್. ಸೊ ಆರ್ ಯು ಸಿ ಇಂಡಿಗೋ ಏರ್ಲೈನ್ಸ್ ಫಾರ್ ಎಕ್ಸಾಂಪಲ್. ನಮ್ಮಲ್ಲಿ ಎಷ್ಟೊಂದು ಏರ್ಲೈನ್ಸ್ ಇತ್ತು, ಆದರೆ ಆಸ್ ಸೂನ್ ಆಸ್ ಇಂಡಿಗೋ ಕೇಮ್, it is one of the profitable airlines that we see in the civil aviation today, India. So ನಮ್ಮ ತಂದೆ ಯಾವಾಗಿದ್ರು ಹೇಳ್ತಾ ಇದ್ದು, ಇನೋವೇಷನ್ ಅದು ಪ್ರಾಡಕ್ಟ್ ನಮ್ದು ಹೆಂಗಿರ್ಬೇಕಂದ್ರೆ ದಟ್ ಯು ಶುಡ್ ಬಿ ದ ಲಾಸ್ಟ್ ಮೂವರ್ ಇನ್ ದಟ್. ಅಂದರೆ ಇಫ್ ಯು ಎಂಟರ್ ದೇರ್, you will not have anybody else to compete after you. ಈಗ after Google, I don't think anybody else would even think of making a search engine, or anybody would even think of replacing like WhatsApp ಅಥವಾ ಫೇಸ್ಬುಕ್ ಮುಂಚೆ ಐ ಸ್ಟಿಲ್ ರಿಮೆಂಬರ್ ಒಂದು ಹೈಫೈ ಅಂತ ಒಂದಿತ್ತು, ಆರ್ಕುಟ್ ಇತ್ತು. ಆದರೆ ಸೊ ನಾವು ಒಂದು ಸತಿ ನಾವು ಮಿಸ್ಟೇಕ್ ಮಾಡೋದೇನೆಂದರೆ, ಐ ವಾಂಟ್ ಟು ಬಿ ದ ಫಸ್ಟ್ ಮೂವರ್ ಅಂತೀವಲ್ಲ, ವಿಚ್ ಇಸ್ ಗುಡ್, ಬಟ್ ಬೆಟರ್ ಇಸ್ ಟು ಬಿ ದ ಲಾಸ್ಟ್ ಮೂವರ್. ಅಂದರೆ ಆಫ್ಟರ್ ಯು ಎಂಟರ್, ಯು ಶುಡ್ ಬಿ ದ ಲಾಸ್ಟ್ ಪ್ಲೇಯರ್ ದೇರ್, ಆಸ್ ಎನ್ ಯು ಶುಡ್ ಸಸ್ಟೈನ್. ಅವ್ರದ್ದು he has been on innovation. And of course my brother has been an amazing support, like always. Nange entrepreneurs, one of the big problems that we have is that at top it's very lonely. Nammalliradanta problems you cannot discuss with family, you cannot discuss with employees, you will not be able to discuss with your friends, you can't discuss with your investors, with your family, wife. Of course, in my case, I've been fortunate because my wife is also a member in the company, but when in the building phase of the company, it was my brother who never made me feel that it's lonely. So he always used to volunteer. He used to ask me, issues idya, help beka. And I think more than the help, I think those words itself is a comforting zone, so which was very important. Yeah, that's wonderful. Suhas, ಲಾಸ್ಟ್ ಏನು ಕೇಳಬೇಕು ಅನ್ಕೊಂಡ್ರೆ, ಈಗ ಹೊಸದಾಗಿ ಯಾರಾದರೂ ಆಂಟ್ರಪ್ರನರ್ ಆಗಬೇಕು, ಐ ಟಿ ಇರ್ಬೋದು, ಬೇರೆ ಬೇರೆ ಥರದಿರ್ಬೋದು, ಸಮ್ ಪೀಸ್ ಆಫ್ ಅಡ್ವೈಸ್ ದಟ್ ಯು ವಾಂಟ್ ಟು ಗಿವ್? Yeah, I think the only thing is, in case if they do any products, I think as I told, it should be innovative, but at the same time always think if it's going to be the last mover, as in you need to be the gold standard if you launch that product. And the second most is that have the perseverance. Nimge you will have many people who will say that ಇದು ವರ್ಕ್ ಆಗಲ್ಲ, ಇದ್ಯಾಕೆ ಮಾಡೋಕ್ಕೆ ಹೋಗ್ತಾ ಇದೆಯಾ, ಹೀಗಾಗಲೇ ಅಷ್ಟೊಂದು ಪ್ರಾಡಕ್ಟ್ಸ್ ಇದೆ. So but I think it's very important that you need to follow your heart and pursue it. ನನ್ನಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸ್ ನಂಗೆ ಬಂದು ಹೇಳ್ತಾ ಇದ್ದಿದ್ದು, ಇಲ್ವೋ ನಂದು ಇದೆ ಎಕ್ಸಾಕ್ಟ್ ಸೇಮ್ ಐಡಿಯಾ ಇತ್ತು, ಇವತ್ತು ನೋಡಿ ಎಕನಾಮಿಕ್ ಟೈಮ್ಸಲ್ಲಿ ಆಗಲೇ ಅದಿನ್ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ.
ನಾನು ಅವ್ರಿಗೆ ಅದೇ ಅಂತ ಇದೆ, ಅವನು ಇಟ್ಸ್ ನಾಟ್ ದಟ್ ಹೀವ್ ಸ್ಟೋಲನ್ ಯುವರ್ ಐಡಿಯಾ ಆ್ಯಂಡ್ ಹೀಸ್ ಡನ್ ದಟ್, ಇಟ್ಸ್ ಓನ್ಲಿ ದಟ್ ಹೀವ್ ಟೇಕನ್ ಆ್ಯಕ್ಷನ್ ಆನ್ ಹಿಸ್ ಐಡಿಯಾಸ್. ಸೊ ಇಟ್ಸ್ ಮೆನಿ ಟೈಮ್ಸ್ ಪೀಪಲ್ ಯು ಟು ಕಮ್, ನನಗೂ ಫ್ಲಿಪ್ಕಾರ್ಟ್ ಥರನೇ ಐಡಿಯಾ ಇತ್ತು, ನನಗೂ ಊಬರ್ ಥರನೇ ಐಡಿಯಾ ಇತ್ತು ಅಂತ. ಅದಕ್ಕೆ ವೈ ಡಿಡ್ ಯು ನಾಟ್ ಡೂ ಇಟ್? ಸೊ ಇಟ್ಸ್ ಆಲ್ ಅಬೌಟ್ ಆ್ಯಕ್ಷನ್. ಆ್ಯಂಡ್ of course time don't wait, opportunity don't wait, and for any business to succeed it's over the right timing antivi. And I think so last more advantage, you need to take action on your ideas. Nimmalli ivat ideas bantane execute it. It's okay to fail, at least execute, because you'll not have regrets that ayyo I wish I had implemented anta. And for moornedu, it's very very important that you build a team that complements. Your team need not have to be your friends. So I think many mistakes that we do is that okay, ಅವನ benchmate ಇದ್ದ, ಅವನ ಫ್ರೆಂಡ್ ಇದ್ದ, he's my roommate, ಅವನ ಜೊತೆ ಐಡಿಯಾಸ್ ಡಿಸ್ಕಸ್ ಮಾಡಿದೆ, ಅದಕ್ಕೆ I need to have him as my partner. It's not the way. Have partner who's going to complement your weaknesses, so that it will be the strength of the company. And I think and the most important is to be shrewd, to be shamelessly aggressive. ಎಸ್. ಸೊ ಥ್ಯಾಂಕ್ಸ್ ವೆರಿ ಮಚ್ ಸುಹಾಸ್, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರೆ ನಮ್ಮ ಜೊತೆಗೆ. ನನಗೆ ಆ್ಯಕ್ಚುಲಿ ಅಂದರೆ ನಾನು ಹೇಳ್ದಂಗೆ ಸುಹಾಸ್ ಗೋಪಿನಾಥ್ ಈ ಹೆಸರು ತುಂಬ ಪರಿಚಿತ, ನಮ್ಮ ಜನ್ರೇಷನ್ಗೆ ಪರಿಚಿತ ಅಂತ ಹೇಳ್ಬೋದು. ಬಟ್ ನಾನು ಟಿ ವಿ ನೈನಲ್ಲಿದ್ದೆ, ಬೇರೆ ಬೇರೆ ಚಾನಲ್ಗಳಿದ್ದೆ, ಬಟ್ ಸಂಹೌ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಮ್ಮ ಚಾನಲಲ್ಲಿ ಈ ಬ್ರ್ಯಾಂಡ್ ಕರ್ನಾಟಕ ಕಾರ್ಯಕ್ರಮದ ಅಡಿಯಲ್ಲಿ. ಸೊ ಒಂದು ಅಡ್ವಾಂಟೇಜ್ ಏನಂದರೆ ಟಿ ವಿ ಚಾನಲ್ ಮಾಡಿದರೆ ಬಹುಶಃ 45 ಮಿನಿಟ್ಸ್ ಅಷ್ಟೇ ಮಾಡೋಕ್ಕಾಗ್ತಿತ್ತು ಮ್ಯಾಕ್ಸಿಮಮ್. ಇವತ್ತು ಒಂದು ಸ್ವಲ್ಪ ಜಾಸ್ತಿ ಮಾತಾಡೋಂಗೆ ಸಾಧ್ಯ ಆಯಿತು, ಬಿಕಾಸ್ ನಮಗೆ ಟೈಮ್ ಕನ್ಸ್ಟೈನ್ಸ್ ಏನೂ ಇಲ್ಲ. ನಿಮ್ಮೆಲ್ಲ ಜರ್ನಿ ಶೇರ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಏನು ಹೇಳಿ ಅಡ್ವೈಸ್ಗಳನ್ನ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಬ್ರ್ಯಾಂಡ್ ಕರ್ನಾಟಕದ ಅಡಿಯಲ್ಲಿ ಜಗತ್ತಿನ ಅತ್ಯಂತ ಕಿರಿಯ CEO ಆಗಿದ್ದ ಮತ್ತು ಈಗ ಒಬ್ಬ ಸಕ್ಸಸ್ಫುಲ್ ಆಂಟ್ರಪ್ರನರ್ ಆಗಿರುವಂಥ, ಸಾಕಷ್ಟು ಪ್ರಾಡಕ್ಟ್ಗಳನ್ನ ಸರ್ವಿಸ್ಗಳನ್ನ ಜಗತ್ತಿಗೆ ಕೊಡ್ತಿರುವಂಥ, ಭಾರತಕ್ಕೆ ಕೊಡ್ತಿರುವಂಥ ಸುಹಾಸ್ ಗೋಪಿನಾಥ್ ಅವರೊಂದಿಗೆ ಮಾತಾಡಿದ್ವಿ. ಸೊ ಇವರ ಈ ಸಂದರ್ಶನ ಸೊ ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನಲ್ ಆಗಬಹುದು ಅಂತ ಅನ್ಕೋತೀನಿ. ಸೊ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಈ ಥರ ಯೋಚನೆ ಮಾಡ್ತಿರ್ತೀರಿ. ಸೊ ಹೀಗಾಗಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಖಂಡಿತ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಜಾಯಿನ್ ಬಟನ್ ಮೂಲಕ, ಇನ್ಸ್ಟಾ ಮೋಜೋ ಮೂಲಕ, patreon.com ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಸೊ ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.